ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೇಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಸಿಟಿಯ ಸಮೀಪದಲ್ಲೇ ಇರುವಂತಹ ಒಂದು ಸುಂದರವಾದಂತಹ 2 BHK ಮನೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಮೊದಲಿಗೆ ಈ ಮನೆಯ ಒಳಗೆ ಹೋಗೋದಕ್ಕಿಂತ ಮುಂಚೆ ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ಮನೆ ರೋಡಿಗೆ ಎಷ್ಟು ಸಮೀಪದಲ್ಲಿದೆ ಅಂತ ನೀವೇ ನೋಡ್ತಾ ಇರಬಹುದು. ನೆಕ್ಸ್ಟ್ ನಾವು ಮನೆಯ ಮೇನ್ ಗೇಟನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಮನೆಯ ಮುಂಭಾಗ ಈ ರೀತಿಯಾಗಿ ಕಾಣಿಸ್ತದೆ. ಹಾಗೆಯೇ ಮನೆಯ ಮುಂಭಾಗದಲ್ಲಿ ಈಸಿಯಾಗಿ ಕಾರ್ ಪಾರ್ಕಿಂಗ್ ಅನ್ನು ಕೂಡ ಮಾಡಬಹುದು. ಜೊತೆಗೆ ಇಲ್ಲಿ ಮನೆಯ ಎದುರಿಗೇನೆ ಈ ರೀತಿಯಾಗಿ ಬಾವಿ ಇರೋದ್ರಿಂದ ನಿಮಗೆ ಯಾವುದೇ ತರ ಇಲ್ಲಿ ನೀರಿನ ಸಮಸ್ಯೆ ಇಲ್ಲ. ನಾವೀಗ ಈ ಮನೆಯ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಮನೆಯ ಒಟ್ಟು ಜಾಗ 4 ಸೆನ್ಸ್ ಇರ್ತದೆ. ಅಂದರೆ 1740 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ. ಮತ್ತೆ ಮನೆ 750 ಸ್ಕ್ವೇರ್ ಫೀಟ್ ಆಗಿದ್ದು ಇದೊಂದು 2 BHK ಮನೆ ಆಗಿರ್ತದೆ. ಓಕೆ, ಈಗ ನಾವು ಮನೆಯ ಸುತ್ತಮುತ್ತ ನೋಡೋದಕ್ಕಿಂತ ಮುಂಚೆ ಮನೆಯ ಒಳಗೆ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ. ಮನೆಯ ಒಳಗೆ ಹೋಗೋದಕ್ಕಿಂತ ಮುಂಚೆ ನಮಗೆ ಮೊದಲಿಗೆ ಸಿಟ್ಔಟ್ ಸಿಗ್ತದೆ. ಆ ನಂತರ ನಾವು ಮೇನ್ ಡೋರನ್ನು ಓಪನ್ ಮಾಡಿದರೆ ಈ ರೀತಿಯಾಗಿ ಸುಂದರವಾದಂತಹ ಹಾಲನ್ನು ನಾವು ನೋಡ್ತೇವೆ. ಈ ಮನೆಯ ಮೇನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಲ್ಲಿ ಇರುವಂಥದ್ದು. ಈ ಮನೆಯ ಹಾಲ್ನಲ್ಲಿ ಬರೋಬ್ಬರಿ 3 ವಿಂಡೋಗಳನ್ನು ನಾವು ನೋಡ್ತೇವೆ. ಇಲ್ಲಿ ಪ್ಲಸ್ ಏನಂತಂದರೆ 3 ಕಿಟಕಿಗಳು ಇರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಕೂಡ ಮನೆಯ ಒಳಗೆ ಬರ್ತದೆ. ಹಾಗೆಯೇ ಮನೆಯ ಎಂಟ್ರಿ ಆದ ತಕ್ಷಣ ನಮಗೆ ಕಿಚನ್, ಅದರ ಪಕ್ಕದಲ್ಲಿ ಈ ರೀತಿ ಒಂದು ಸುಂದರವಾದಂತಹ ಶೋಕೇಸ್ ಕೂಡ ಸಿಗ್ತದೆ. ಮನೆ ಅಂತಂದಮೇಲೆ ಡೆಫಿನೆಟ್ಲಿ ಶೋಕೇಸ್ ಇರಲೇಬೇಕು. ನಾವೇನಾದರೂ ಒಂದು ಡೆಕೋರೇಟಿವ್ ಐಟಮ್ಸನ್ನು ಇಡಲಿಕ್ಕೆ ಅಥವಾ ಮೆಡಲ್ಗಳನ್ನು ಜೋಡಿಸಲಿಕ್ಕೆ ಹೀಗೆ ಸಾಕಷ್ಟು ರೀತಿಯಲ್ಲಿ ಯೂಸ್ ಆಗ್ತದೆ. ನೆಕ್ಸ್ಟ್ ನಾವೀಗ ಕಿಚನ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಹಾಗೆಯೇ ಅಡುಗೆ ಮನೆಯು ಕೂಡ ತುಂಬಾ ಚೆನ್ನಾಗಿದೆ. ಜೊತೆಗೆ ಕಿಚನಲ್ಲಿ ಒಂದು ಫೆಸಿಲಿಟಿಯನ್ನು ಕೂಡ ಮಾಡಿಸಿದ್ದಾರೆ. ಏನಂತ ಅಬ್ಸರ್ವ್ ಮಾಡಿ ನೋಡೋದಾದರೆ ಈ ಒಂದು ಕಿಚನಲ್ಲಿ ಕಾಮನ್ ಆಗಿ ಲಿಂಟನ್ ಫೆಸಿಲಿಟಿ ಇದೆ. ಅದರ ಜೊತೆಯಲ್ಲೇ ಈ ಕಡೆ ನೀವೀಗ ನೋಡ್ತಾ ಇರಬಹುದು ವಾಲಿಗೆ ಅಟ್ಯಾಚ್ ಆಗಿ ಕಡಪ ಕಲ್ಲಿನ ಸ್ಟ್ಯಾಂಡ್ ಅಥವಾ ರ್ಯಾಕ್ ಅಂತ ಏನು ಕರಿತೀವಿ ಅದನ್ನು ಕೂಡ ಇಲ್ಲಿ ಮಾಡಿಸಿದ್ದಾರೆ. ಇದು ಇರೋದ್ರಿಂದ ಏನಂತಂದರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಪಾತ್ರೆ ಎಲ್ಲ ಜೋಡಿಸ್ಲಿಕ್ಕೆ ಅಥವಾ ಸ್ಟೋರೇಜ್ ಬಾಕ್ಸ್ಗಳನ್ನು ಇಟ್ಕೊಳ್ಳಿಕ್ಕೆ. ನೆಕ್ಸ್ಟ್ ಇಲ್ಲಿ ನಾವು ಫ್ರಿಜ್ಜನ್ನು ಇಡಲಿಕ್ಕೆ ಕೂಡ ಅವರು ವ್ಯವಸ್ಥೆ ಮಾಡಿಸಿದ್ದಾರೆ. ನೆಕ್ಸ್ಟ್ ನಾವೀಗ ಕಿಚನಿಂದ ಹೊರಗೆ ಬಂದರೆ ನಮಗೆ ಕಾಮನ್ ಆಗಿ ಆಗಲೇ ತೋರಿಸಿದ ಶೋಕೇಸ್ ಕಾಣಿಸ್ತದೆ. ಅದರ ಪಕ್ಕದಲ್ಲೇ ನಮಗೆ ಮೊದಲನೆಯ ಒಂದು ಬೆಡ್ರೂಮ್ ಸಿಗ್ತದೆ. ಇಲ್ಲಿ ಸಹ ನಿಮಗೆ ಪ್ಲಸ್ ಏನಂತಂದರೆ ಗೋಡ್ರೇಜ್ ವಾಲ್ಗೆ ಅಟ್ಯಾಚ್ ಆಗಿರುವಂಥದ್ದು ನಾವು ನೋಡ್ತೇವೆ. ಈ ಮನೆಯಲ್ಲಿ ಒಟ್ಟು 2 ಬೆಡ್ರೂಮ್ಗಳನ್ನು ನಾವು ನೋಡಬಹುದು. 2 ಬೆಡ್ರೂಮ್ಗಳು ಕೂಡ ವಿತೌಟ್ ಟಾಯ್ಲೆಟ್ ಬೆಡ್ರೂಮ್ ಆಗಿರ್ತದೆ. ಈಗ ಫಸ್ಟ್ ಬೆಡ್ರೂಮ್ ನೋಡಿದ್ದಾಯಿತು. ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಈ ಬೆಡ್ರೂಮಲ್ಲಿ ನಿಮಗೆ ಬೆನಿಫಿಟ್ ಏನಂತಂದರೆ ವಾಲಿಗೆ ಅಟ್ಯಾಚ್ ಆಗಿರುವಂತಹ ಒಂದು ವಾಲ್ ರೋಬ್ಸನ್ನು ನಾವು ಇಲ್ಲಿ ನೋಡ್ತಾ ಇರಬಹುದು. ಬಟ್ಟೆಗಳನ್ನೆಲ್ಲ ತುಂಬಾ ಚೆನ್ನಾಗಿ ನಾವು ಆರ್ಗನೈಸ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಬೆಡ್ರೂಮಲ್ಲಿ ಒಂದು ವಾಲ್ ರೋಬ್ಸ್ ಇರಲೇಬೇಕು. ಹಾಗೆ ಇತ್ತು ಅಂತಂದರೆ ಅದು ಕೂಡ ನಮಗೆ ಸಾಕಷ್ಟು ರೀತಿಯಲ್ಲಿ ಯೂಸ್ಫುಲ್ ಆಗ್ತದೆ. ಓಕೆ, ಈಗ ನಾವು ಸೆಕೆಂಡ್ ಬೆಡ್ರೂಮನ್ನು ಕೂಡ ನೋಡಿದಾಯಿತು. ನೆಕ್ಸ್ಟ್ ಈ ಮನೆಯ ಟಾಯ್ಲೆಟ್ ಸಿಸ್ಟಮ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಾವು ನೋಡೋದಾದರೆ ಅದು ಕೂಡ ನಮಗೆ ಇಲ್ಲಿ ಒಂದು ಪ್ಲಸ್ ಇದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ತುಂಬ ಜನ ಹೇಳ್ತಾರೆ ವಯಸ್ಸಾದವರೆಲ್ಲ ಇದ್ದಾರೆ ಅಂತಂದರೆ ಇಂಡಿಯನ್ ಕಮೋಡ್ ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ, ನಮಗೆ ವೆಸ್ಟರ್ನ್ ಇದ್ದರೆ ಒಳ್ಳೇದಿತ್ತು ಅಂತ. ಸೊ ಆ ರೀತಿಯಾಗಿ ಈ ಮನೆಯಲ್ಲಿ ಇಂಡಿಯನ್ ಮತ್ತು ವೆಸ್ಟರ್ನ್ ಎರಡೂ ಥರದ ಒಂದು ಕಮೋಡನ್ನು ನಾವು ನೋಡ್ತೇವೆ. ಅದಕ್ಕಿಂತ ಮುಂಚೆ ಈ ಒಂದು ಸೆಪರೇಟ್ ಆದಂತಹ ಬಾತ್ರೂಮ್ ಅಥವಾ ಬಚ್ಚಲು ಮನೆಯಲ್ಲಿ ಸಾಂಪ್ರದಾಯಿಕ ಶೈಲಿಯ ಹಿಂದಿನ ಕಾಲದ ಸಿಸ್ಟಮ್ನಂತೆ ತಾಮ್ರದ ಹಂಡೆಯನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡಿಸಿದ್ದಾರೆ. ಇದರಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟು ಇಲ್ಲಿ ನಾವು ನಿಮಗೆ ಇಂಡಿಯನ್ ಕಮೋಡನ್ನು ತೋರಿಸ್ತಾ ಇದ್ದೇವೆ. ಅದರ ಜೊತೆಗೆ ಆಗಲೇ ಹೇಳಿದ ಹಾಗೆ ಬೇಡ ಅಂತಂದರೆ ನಮಗೆ ಇಲ್ಲಿ ವೆಸ್ಟರ್ನ್ ಕಮೋಡ್ ಸಿಸ್ಟಮ್ ಕೂಡ ಮಾಡಿಸಿದ್ದಾರೆ. ಹಾಗೆ ಈ ಕಡೆ ಬಂದರೆ ಯುಟಿಲಿಟಿ ಏರಿಯಾ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಎಲ್ಲ ಇಡಲಿಕ್ಕೆ ಹಾಗೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಸ್ಟೋರೇಜ್ ಮಾಡಲಿಕ್ಕೆ ಒಂದು ಚಿಕ್ಕದಾದಂತಹ ಒಂದು ಕೋಣೆಯನ್ನು ಕೂಡ ನೋಡಬಹುದು. ಹಾಗೆ ಪಕ್ಕದಲ್ಲೇ ಈ ಒಂದು ವೆಸ್ಟರ್ನ್ ಟಾಯ್ಲೆಟನ್ನು ನೋಡ್ತೇವೆ. ಎನಿವೇಸ್ ಈ ಮನೆಯ ಒಳಗೆ ಹಾಲ್, ಕಿಚನ್, ಬೆಡ್ರೂಮ್ ಮತ್ತು ಟಾಯ್ಲೆಟ್, ಯುಟಿಲಿಟಿ ಏರಿಯಾ ಎಲ್ಲ ಯಾವ ಥರ ಇದೆ ಅಂತೇಳಿ ನಾವು ನೋಡಿದ್ದಾಯಿತು. ನೆಕ್ಸ್ಟ್ ಈ ಮನೆಯ ಸರೌಂಡಿಂಗ್ ಸುತ್ತಮುತ್ತ ಯಾವ ಥರ ಉಂಟು, ಹಾಗೆ ಅಲ್ಲಿ ಒಂದು ಬೆನಿಫಿಟ್ ಇದೆ ಅದು ಏನು ಅಂತ ನೋಡೋಣ. ಮನೆಯ ಒಳಗಿಂದ ನಾವು ಮನೆಯ ಹೊರಗೆ ಬಂದರೆ ಹೀಗೆ ಮೇನ್ ಡೋರಲ್ಲಿ ನಿಂತಾಗ ನಮಗೆ ಬಾವಿ ಕಾಣಿಸ್ತದೆ. ಬಾವಿಯ ಪಕ್ಕದಲ್ಲಿ ತುಳಸಿ ಕಟ್ಟೆಯನ್ನು ನಾವು ನೋಡಬಹುದು. ಆನಂತರ ಈ ಕಡೆ ನೀವು ಅಬ್ಸರ್ವ್ ಮಾಡಿದರೆ ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿಯ ಸಸ್ಯಗಳನ್ನು, ಮರಗಳನ್ನು ನಾವು ನೋಡಬಹುದು. ಈ ಮನೆಯಲ್ಲಿ ಇರೋ ಜಾಗದಲ್ಲೇ ಸ್ವಲ್ಪ ಕೂಡ ವೇಸ್ಟ್ ಮಾಡದೆ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾವೊಂದು ಮನೆ ತೊಗೊಳ್ಬೇಕು, ಮನೆಯಲ್ಲಿ ಇರುವಂತಹ ಜಾಗದಲ್ಲಿ ಗಿಡಗಳನ್ನು ಮತ್ತು ಮರಗಳನ್ನು ಬೆಳೆಸಬೇಕಂತೇಳಿ. ಹಾಗೆಯೇ ಇವರು ಸಹ ಇಲ್ಲಿ ಆರೋಗ್ಯಕ್ಕೆ ಉತ್ತಮವಾದಂತಹ ಮತ್ತು ಮನೆಗೆ ಬೇಕಾಗಿರುವಂತಹ ಎಲ್ಲ ಸಸ್ಯಗಳನ್ನು ಬೆಳೆಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಲ್ಲಿಗೆ ಹೂವಾಗಿರ್ಬೋದು, ಕರಿಬೇವು, ತುಳಸಿ, ದೊಡ್ಡಪತ್ರೆ, ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಹಸಿಮೆಣಸಿನಕಾಯಿ, ವೀಳ್ಯದೆಲೆ, ಈ ರೀತಿ ಸಾಕಷ್ಟು ರೀತಿಯ
ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಗಿಡಗಳನ್ನು ಮತ್ತು ಮರಗಳನ್ನು ನಾವು ನೋಡ್ಬೋದು. ಇಲ್ಲಿ ಅತ್ಯಂತ ದೊಡ್ಡ ಮರವನ್ನು ನಿಮಗೆ ಈಗ ತೋರಿಸ್ತಾ ಇದ್ದೇವೆ. ಇದೇ ಬೆಟ್ಟದ ನೆಲ್ಲಿಕಾಯಿ ಮರ. ಒಟ್ಟಾರೆಯಾಗಿ ನೋಡೋದಾದರೆ ಈ ಮನೆಯ ಸುತ್ತ ಎಲ್ಲ ಒಂದು ಮಿನಿ ಗಾರ್ಡನನ್ನೇ ಓಪನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಕೂಡ ಮನೆ ತಗೊಳ್ಳೋರಿಗೆ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮನೆಯ ಸುತ್ತ ಎಲ್ಲ ನಾವು ನೋಡಿದಾಯಿತು. ಈಗ ಮನೆಯ ಮೇಲೆ ಟೆರೆಸ್ಗೆ ಹೋದರೆ ಅಲ್ಲಿ ಯಾವ ಥರ ಉಂಟು ಅಂತೇಳಿ ಈಗ ನೋಡೋಣ ಬನ್ನಿ. ಎನಿವೇಸ್, ಈ ಒಂದು ಮನೆಯ ಓನರ್ ಅವರು ಆಗಸ್ಟಲ್ಲಿ ರಿಟೈರ್ಮೆಂಟ್ ಆಗುವ ಕಾರಣ ಅವರು ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ ಅವರು ಈ ಒಂದು ಮನೆಯನ್ನು ಸೇಲ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಈ ಮನೆಯ ಸ್ವಲ್ಪ ದೂರದಲ್ಲಿ ನಾಗಬನ ಇರೋದ್ರಿಂದ ಮನೆಯ ಓನರ್ ಅವರು ಈ ಒಂದು ಮನೆಯನ್ನು ಆದಷ್ಟು ವೆಜಿಟೇರಿಯನ್ಗೆ ಸೇಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಫೈನಲಿ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕುಂಜಿಬೆಟ್ಟುವಿಂದ 1 ಕಿಲೋಮೀಟರ್, ಉಡುಪಿಯ MGM ಕಾಲೇಜ್ ಆಪೋಸಿಟ್ ವಿಷ್ಣುಮೂರ್ತಿ ನಗರದಲ್ಲಿ ಈ ಮನೆ ಬರ್ತದೆ. ಈ ಮನೆಯ ಪ್ರೈಸ್ ಬಂದು 44 ಲಕ್ಷ ಓನರ್ ಅವರು ಹೇಳ್ತಾರೆ. ಮತ್ತು ಸ್ವಲ್ಪ ನೆಗೋಷಿಯಬಲ್ ಕೂಡ ಉಂಟು. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾವು ವಿಡಿಯೋದಲ್ಲಿ ಓನರ್ ಅವರ ನಂಬರನ್ನೇ ಹಾಕಿದ್ದೇವೆ, ನೀವು ಡೈರೆಕ್ಟ್ ಅವರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ನಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.